ಆರ್ಟಿಜೆ ಚಾಲೆಂಜರ್ ಟ್ರೋಫಿ ಸಿಂಧನೂರು ಗ್ರಾಮೀಣ ಪ್ರತಿಭೆಯ ಮಡಿಲಿಗೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದ ಗ್ರಾಮೀಣ ಪ್ರತಿಭೆಗೆ ನೆರವಾಗುವ ಒಂದು ಟೂರ್ನಮೆಂಟ್ ಅಂದ್ರೆ ಅದುವೇ ಆರ್ಟಿಜೆ ಟೂರ್ನಮೆಂಟ್ ಆಗಿದೆ. ಸತತವಾಗಿ 2 ತಿಂಗಳುಗಳ ಅವಧಿಯವರೆಗೆ ಈ ಟೂರ್ನಮೆಂಟ್ ಪಂದ್ಯಾವಳಿ ನಡೀತಾ ಇತ್ತು. ಇದರಲ್ಲಿ ಸುಮಾರು 100 ತಂಡಗಳ ಒಳಗೊಂಡ ಟೂರ್ನಮೆಂಟ್ ಇದಾಗಿತ್ತು. ಅತಿ ಹೆಚ್ಚು ಗ್ರಾಮೀಣ ಪ್ರತಿಭೆಗೆ ಆಡಲು ಅವಕಾಶವನ್ನ ಈ ಆರ್ಟಿಜೆ ಚಾಲೆಂಜಿಂಗ್ ಟ್ರೋಫಿ ಕೊಟ್ಟಿದೆ ಅಂತ ಹೇಳಿದ್ರು. ತಪ್ಪಾಗಲಾರದು. ಆರ್ಟಿಜೆ ಚಾಲೆಂಜಿಂಗ್ ಟ್ರೋಫಿ ವ್ಯವಸ್ಥಾಪಕ ಮಂಡಳಿಯವರು ತಿಳಿಸಿದ್ದಾರೆ. ಈ ಆರ್ಟಿಜೆ ಚಾಲೆಂಜಿಂಗ್ ಟ್ರೋಫಿಯನ್ನ 23 ವರ್ಷಗಳಿಂದ ಆಡ್ತಾ ಇದ್ದು, ಸುಮಾರು ವರ್ಷಗಳಿಂದ ಸಿಂಧನೂರು ಪಂದ್ಯವು ಈ ಚಾಲೆಂಜಿಂಗ್ ಟ್ರೋಫಿಯನ್ನ ಆಡ್ತಾ ಇದ್ದು, ಒಂದಲ್ಲ ಒಂದು ತಪ್ಪುಗಳಿಂದ ಫೈನಲ್ ವರೆಗೂ ಬಂದು ನಿರಾಶೆ ಭಾವನೆಯಿಂದ ಮನೆಗೆ ತೆರಳಿತಾ ಇದ್ರು. ಸಿಂಧನೂರು ತಂಡಕ್ಕೆ ಇಂದು ಆರ್ಟಿಜೆ ಟ್ರೋಫಿ ಸಿಕ್ಕಿದ್ದು ಬಹಳ ಸಂತೋಷಕರವಾಗಿದೆ ಎಂದು ಸಿಂಧನೂರು ತಂಡದ ಮಾಲೀಕರು ಆದ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ದಾರೆ. ಹಾಗೆ ಅಂತಿಮ ಓವರಿಗೂ ಈ ಪಂದ್ಯವು ರೋಚಕವಾಗಿದ್ದು, ಇಂದಿನ ಪಂದ್ಯವಾದ ಫೈನಲ್ ಪಂದ್ಯ ಎಂದಿಗೂ ಮರೆಯಲಾಗದಂತಾಗಿತ್ತು. ಹೌದು, ಪ್ರತಿ ವರ್ಷ ಸೋಲಿನ ಸುಳಿವಿನಿಂದ ಹೊರಹೊಮ್ಮತಾ ಇದೆ. ತಂಡ ಯಾವಾಗ ಈ ಟ್ರೋಫಿಯನ್ನ ನನ್ನ ಪಂದ್ಯವು ಜಯಿಸುತ್ತೆ ಎಂದು ಆಶಾ ಭಾವನೆಯೊಂದಿಗೆ ಪ್ರತಿ ವರ್ಷವೂ ಕೂಡ ಆಡಲು ಬರ್ತಾ ಇದೆ. ಅಂತಿಮವಾಗಿ ಆರ್ಟಿಜೆ ಚಾಲೆಂಜಿಂಗ್ ಟ್ರೋಫಿ ಗೆದ್ದಿದ್ದು ಬಹಳ ಸಂತೋಷಕರವಾಗಿದೆ. ಇದು ದೇವರ ಆಶೀರ್ವಾದ ಮತ್ತು ನಾರಾಯಣಪುರ ಪ್ರೀತಿಯ ಕ್ರೀಡಾಪಟುಗಳ ಆಶೀರ್ವಾದದಿಂದ ಇಂದು ನಾನು ಜಯಶಾಲಿಯಾಗಿದ್ದೇನೆ. ಈ ಜಯವನ್ನ ನಾರಾಯಣಪುರ ಪ್ರೀತಿಯ ಕ್ರೀಡಾಪಟುಗಳಿಗೆ ಅರ್ಪಿಸ್ತೀನಿ ಅಂತ ಸಿಂಧನೂರು ಮಾಲೀಕರು ಆದ ರಾಮಲಿಂಗಾರೆಡ್ಡಿ ಅವರು ತಮ್ಮ ಮನದಾಳದ ಮಾತನ್ನ ಹೇಳಿದ್ದಾರೆ. ಹಾಗೆ ಬಿಜೆಪಿ ಯುವ ಮುಖಂಡ ಬಬ್ಲುಗೌಡ ಮತ್ತು ಮಾಜಿ ಸಚಿವರು ಆದ ರಾಜು ಗೌಡನವರ ಜನ್ಮದಿನದ ಶುಭಾಶಯಗಳು ಮತ್ತು ನಾರಾಯಣಪುರ ಆರ್ಟಿಜೆ ಗೆಳೆಯರ ಬಳಗದ ವತಿಯಿಂದ ಶುಭ ಕೋರಲಾಗಿದೆ. ಇನ್ನು ಫೈನಲ್ ಪಂದ್ಯದ ವಿವರಣೆ. ಪ್ರತೀಕ್ 11 ಸಿಂಧನೂರು ಹಾಗೂ ಹೊಸಪೇಟೆ ಇವರಿಬ್ಬರ ನಡುವೆ ಫೈನಲ್ ಪಂದ್ಯವಾಗಿದ್ದು, ಈ ಪಂದ್ಯವು ಜಿದ್ದಾಜಿದ್ದಿ ಪಂದ್ಯವಾಗಿದೆ. ಟಾಸ್ ವಿನ್ ಆಗಿ ಮೊದಲು ಬ್ಯಾಟಿಂಗ್ ಆಡಿದ ಹೊಸಪೇಟೆ ತಂಡ ತಮ್ಮ ಒಟ್ಟು 16 ಓವರ್ ಆಟದ ಪಂದ್ಯವಾಗಿದ್ದು, ಇದರಲ್ಲಿ 9 ವಿಕೆಟ್ ಕಳೆದುಕೊಂಡು ಒಟ್ಟು 128 ರನ್ ಗಳಿಸಿತು. ಇದನ್ನ ಎದುರಿಸಿ ಆಡುವ ಸಿಂಧನೂರು ತಂಡ ತನ್ನ ಇನ್ನಿಂಗ್ಸ್ನಲ್ಲಿ 14.5 ಬಾಲ್ಗಳಲ್ಲಿ 9 ವಿಕೆಟ್ ಜೊತೆ ಆಟವಾಡಿ 129 ರನ್ಗಳನ್ನ ಗಳಿಸಿ ವಿಜಯದ ಬಾಗಿಲು ಸಿಂಧನೂರು ತಂಡಕ್ಕೆ ಒಲಿದಿದೆ. ಮೊದಲನೇ ಬಹುಮಾನ 2,75,000 ರೂಪಾಯಿ ಮತ್ತು ಒಂದು ಟ್ರೋಫಿ ಸಿಂಧನೂರು ತಂಡಕ್ಕೆ ಕೊಡಲಾಗಿದೆ. ಎರಡನೇ ಬಹುಮಾನ 1,35,000 ರೂಪಾಯಿಗಳು ಮತ್ತು ಒಂದು ಟ್ರೋಫಿಯನ್ನ ಹೊಸಪೇಟೆಗೆ ನೀಡಿದ್ರು. ಮೂರನೇ ಬಹುಮಾನ 55,000 ಹಾಗೆ ಒಂದು ಟ್ರೋಫಿ ಕಡಕಲ್ ತಂಡಕ್ಕೆ ಕೊಡಲಾಗಿದೆ. ನಾಲ್ಕನೇ ಬಹುಮಾನ ಮತ್ತು ಟ್ರೋಫಿಯನ್ನ ಅದೋನಿ ತಂಡದ ಮಡಲಿಗೆ ಸೇರಿಸಿದ್ವು. ಈ ಸಂಪೂರ್ಣ ಟೂರ್ನಮೆಂಟ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಕ್ರೀಡಾಪಟು ಅಹ್ಮದ್ ಹಸ್ಕರಿಗೆ, ಅದರ ಜೊತೆಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಕ್ರೀಡಾಪಟು ಕಾರ್ತಿಕ್ ಲಿಂಗಸೂರು ಎಂದು ಗುರುತಿಸಿ ಟ್ರೋಫಿ ಮತ್ತು ಬಹುಮಾನವನ್ನ ನೀಡಲಾಗಿದೆ. ಪ್ರಶಸ್ತಿ ಪ್ರದಾನವನ್ನ ಪ್ರಥಮ ದರ್ಜೆ ಗುತ್ತೇದಾರ್ ಹಳ್ಳಿಕೋಟೆ ರಾಜ ಕುಶಾಲ್ ನಾಯಕ ಧಣಿ ಇನ್ನಿತರ ಮುಖಂಡರ ಜೊತೆಗೆ ಬಹುಮಾನ ವಿತರಿಸಿದ್ರು. ಶಿವಣ್ಣ, ರಮೇಶ್ ಕುಳೂರ್, ವಾಚಿಗೌಡ, ಶಂಕರಪ್ಪ ರೋಡಲಬಂಡಿ, ಆಂಜನೇಯ ದೊರೆ, ಅಹಮದ್ ಶೇಖ್, ಕಲೀಂ ಪಾಷಾ, ಜಟ್ಟಪ್ಪ ಗುಳಸಂಗಿ ಹಾಗೆ ಆರ್ಟಿಜೆ ಗೆಳೆಯರ ಬಳಗ ಮತ್ತು ಊರಿನ ಮತ್ತು ಸುತ್ತಮುತ್ತಲಿನ ಗುರು ಹಿರಿಯರು ಪಾಲ್ಗೊಂಡಿದ್ರು. ಬ್ರದರ್, ನಿಮ್ಮ ಗೆಲುವಿಗೆ ಯಾವ ರೀತಿಯ ಸಂತೋಷ ವ್ಯಕ್ತಪಡಿಸ್ತೀರಾ? ಗೆಲುವು ಬಹಳ ಅಮೋಘವಾದದ್ದು. ಅದನ್ನು ಆಸ್ವಾದಿಸುವುದೇ ಒಂದು ಬಹಳಷ್ಟು ಇದೆ ಅಂತ ಹೇಳ್ಬೋದು. ಈ ಒಂದು ಗೆಲುವು ಕೊನೆಯ ಕ್ಷಣದಲ್ಲಿ ನಮ್ಮದಾಗಿದೆ. ಕ್ರಿಕೆಟ್ ಗೆದ್ದಿದೆ ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೀನಿ. ಕ್ರಿಕೆಟ್ ಎರಡು ತಂಡ ಸಹ ಉತ್ತಮವಾಗಿ ಪೈಪೋಟಿಯನ್ನು ನಡೆಸಿ ಕೊನೆಯ ಕ್ಷಣದಲ್ಲಿ ಅನಿಕೇತ್ ಮತ್ತು ನಾಜಿಮ್ ಗುರ್ಲಿ ಅವರು ಅನಿರೀಕ್ಷಿತ ಗೆಲುವನ್ನು ಸಾಧಿಸಿಕೊಟ್ಟಿದ್ದಾರೆ. ಅದನ್ನ ಈಗಲೂ ಅರಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಆದರೆ ಕಳೆದ ಒಂದು 5 ವರ್ಷಗಳಿಂದ ಸತತ ಪ್ರಯತ್ನ ಮಾಡಿ ಸೆಮಿಫೈನಲ್ ನಲ್ಲಿ ಸೋತು ಮನೆಗೆ ಹಿಂದಿರುಗುವಾಗ ಕಣ್ಣೀರಿಂದ ತಿರುಗ್ತಾ ಇದ್ವಿ. ಇವತ್ತು ಫೈನಲ್ ಅಲ್ಲಿ ಪ್ರವೇಶಿಸಿ ಗೆದ್ದ ನಂತರ ಆನಂದ ಬಾಷ್ಪಗಳೊಂದಿಗೆ ಮನೆಗೆ ತೆರಳ್ತಾ ಇದ್ದೀವಿ. ಇದಕ್ಕೆ ಕಾರಣಕರಾದ ನನ್ನ ಟೀಮಿನ ಪ್ರತಿಯೊಬ್ಬ ಆಟಗಾರರು, ಅದರಲ್ಲಿ ಮನೆಯವರಂತೆ ಇರುವ ಹನುಮಂತ ರೆಡ್ಡಿ, ಮ್ಯಾಕ್ಸ್ವೆಲ್, ಅಹ್ಮದ್ ಅಸ್ಕರಿ, ಅದೇ ರೀತಿ ಅಬೂಬಕರ್, ಜಯರಾಮ್, ಬಬ್ಲು ಪಾಟೀಲ್, ಆಸಿಫ್ ಶೇಖ್, ಮುತ್ತು ನಾಯಕ್, ಅನಿಕೇತ್ ಸನಪ್, ನಾಜಿಮ್ ಗುರ್ಲಿ, ಎವ್ರಿವನ್ ಈ ಒಂದು 11 ಜನ ಆಡದೇ ಇದ್ರೆ ಇವತ್ತು ನಮಗೆ ಸಂತೋಷ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಸ್ಪಾನ್ಸರ್ ಮಾತ್ರ. ಸ್ಪಾನ್ಸರ್ ಅಂದ್ರೆ ಹೇಗಿರುತ್ತೆ, ನಾವು ಅವ್ರನ್ನ ಕರೆದು ತಂದು ಗ್ರೌಂಡ್ ಅಲ್ಲಿ ಬಿಡೋವರೆಗೂ ನಮ್ಮ ಜವಾಬ್ದಾರಿ. ಗ್ರೌಂಡ್ ಅಲ್ಲಿ ಬಿಟ್ಟ ನಂತರ ಅದನ್ನು ಆಟ ಆಡಿ ಗೆಲ್ಲಿಸುವುದು ಅವರ ಒಂದು ಮುಖ್ಯ ಉದ್ದೇಶ ಆಗಿರುತ್ತದೆ. ಅದನ್ನ ಕೊನೆ ಕ್ಷಣದಲ್ಲಿ ನನಗೆ ಸಾಧಿಸಿಕೊಟ್ಟಂತ ಪ್ರತಿಯೊಂದು ಆಟಗಾರರಿಗೆ ಮನಸ್ಫೂರ್ತಿಯಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. ಅದೇ ರೀತಿ ಟೀಮಿನ ಮ್ಯಾನೇಜರ್ ಆಗಿರುವಂತಹ ಸಿಕಿಂದರ್ ಬಬ್ಲು ಸಹ ಅವರಿಗೂ ನನ್ನ ಮನಸ್ಫೂರ್ತಿಯಾಗಿ ಅಭಿನಂದನೆಗಳನ್ನು ತಿಳಿಸುತ್ತಾ, ನನ್ನ ಸಿಂಧನೂರಿನಿಂದ ಬಂದಿರುವಂತಹ ತಮ್ಮಂದಿರು, ಮಾವಳಿಯಂದಿರು, ಬಸವ ಶೇವಾರ್, ಶರಣ್ ಕುಮಾರ್, ಮಹಂತೇಶ್ ಮೇಟಿಗೌಡ, ಮಹಂತೇಶ್ ಹಿರೇಮಠ ಇವರೆಲ್ಲರೂ ಸಹ
ಗಂಗನಗೌಡ ನೆಟಕಲ್ ಇವರು ಸಹ ಪ್ರತಿಯೊಬ್ಬರು ಸಿಂಧನೂರಿಂದ ಬಂದು ನನ್ನ ಜೊತೆ ಇದ್ದು ಪ್ರತಿಯೊಂದು ಒಳ್ಳೆಯ ಕೆಟ್ಟದನ್ನು ವಿಚಾರಿಸಿ ಪ್ಲೇಯರ್ ಎಲ್ಲರಿಗೂ ಸಹಕಾರವನ್ನು ನೀಡಿರುತ್ತಾರೆ. ಅದೇ ರೀತಿ ವೆಂಕಟೇಶ್ ನಲ್ಲ ಇವರು ಸಹ ಒಂದು ಒಳ್ಳೆ ಕ್ರೀಡಾ ಮನೋಭಾವದ ಮನಸ್ಸುಳ್ಳ ನನ್ನ ತಮ್ಮಂದಿರಂತೆ ಹೇಳಿಕೆ ಮನಸ್ಫೂರ್ತಿಯಾಗಿ ಇಚ್ಛೆ ಪಡ್ತೀನಿ. ಆರ್ಟಿಜೆ ಟ್ರೋಫಿನ ನಾವು ವರ್ಲ್ಡ್ ಕಪ್ ಅಂತ ಭಾವಿಸ್ತೀವಿ. ಈ ಒಂದು ವರ್ಲ್ಡ್ ಕಪ್ ಗೆದ್ದಿರೋ ಸಂತೋಷ ಬಹಳಷ್ಟಿದೆ. ಆ ಸಂತೋಷ ಹೇಗಿದೆ ಅಂದ್ರೆ ನನ್ನ ಕಣ್ಣಲ್ಲಿ ಆನಂದ ಬಾಷ್ಪಗಳು ಬರ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ.